ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ 2025-26ನೇ ಸಾಲಿನ 6ನೇ ತರಗತಿ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನಾನು ಈಗಾಗಲೇ ಕನ್ನಡ ಹಾಗೂ ಇಂಗ್ಲಿಷ್ ವಿಷಯದ ಇಲ್ಲಿ ಮಾದರಿ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನು ತಮ್ಮೊಂದಿಗೆ ಶೇರ್ ಮಾಡಿಕೊಂಡಿರುತ್ತೇನೆ. ಇಲ್ಲಿ ಪ್ರವೇಶ ಪರೀಕ್ಷೆಯು ಇಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತವೆ, ಅಂದರೆ ಬಹು ಆಯ್ಕೆ ಇರ್ತವೆ. 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಒಂದು ಉತ್ತರವನ್ನು ತಾವು OMR ಪ್ರತಿಯಲ್ಲಿ ಅಲ್ಲಿಂದ ತಾವು ಶೇಡಿಂಗ್ ಮಾಡಬೇಕಾಗುತ್ತದೆ. ಮೊದಲನೇ ಪ್ರಶ್ನೆ ನೋಡೋಣ. ಇಲ್ಲಿ 41ನೇ ಪ್ರಶ್ನೆ, ಈ ವೃತ್ತದಲ್ಲಿ ವ್ಯಾಸ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ವೃತ್ತದಲ್ಲಿ ನೋಡಿ ಡೈರೆಕ್ಟಾಗಿ ನಾನು ಆನ್ಸರನ್ನು ಹೇಳ್ತೀನಿ. AB ಆಗುತ್ತದೆ. ಯಾಕಂದರೆ ಇಲ್ಲಿ A ಮತ್ತು B ನಡುವೆ N ಅನ್ನುವಂಥ ಒಂದು ವೃತ್ತ ಕೇಂದ್ರ ಬಂದಿರ್ತದೆ, ಅದರ ಮೂಲಕ ಹಾದು ಹೋಗಿದೆ ಇದು. ಹೀಗಾಗಿ ಇದು 2 ಭಾಗವನ್ನು ಮಾಡಿದ ವೃತ್ತವನ್ನು ಸರಿಯಾದ ಉತ್ತರ AB ಆಗುತ್ತದೆ. ಇನ್ನು 42ನೇದು 5 kg 600 ಗ್ರಾಮನ್ನು ಗ್ರಾಮ್ಗಳಾಗಿ ಪರಿವರ್ತಿಸಿದಾಗ ಇದು 1 kg 1000 ಗ್ರಾಮ್ ಮತ್ತು ಇಲ್ಲಿ 5 kg 5000 ಗ್ರಾಮ್ ಆಗುತ್ತೆ. ಅದರ ಜೊತೆಗೆ 600 ಗ್ರಾಮ್ ಸೇರಿಸಿದಾಗ 5600 ಗ್ರಾಮ್ ಆಗುತ್ತದೆ. ಸರಿಯಾದ ಉತ್ತರ D ಆಗುತ್ತೆ. 43ನೇ ಪ್ರಶ್ನೆ, ಈ ಘನ ಚೌಕದಲ್ಲಿರುವ ಮುಖಗಳ ಸಂಖ್ಯೆ ಅಂದರೆ ಮೇಲ್ಮೈಗಳು ಅಂದಂಗೆ ಇಲ್ಲಿ ಸರಿಯಾದ ಉತ್ತರ 6 ಮುಖಗಳಿವೆ. ಇಲ್ಲಿ ಆಪ್ಷನ್ B. ಇನ್ನು 44ನೇ ಪ್ರಶ್ನೆ, ಒಂದು ಪುಸ್ತಕದ ಬೆಲೆ 24 ರೂಪಾಯಿ 75 ಪೈಸೆ ಆದರೆ 6 ಪುಸ್ತಕಗಳ ಬೆಲೆ ಎಷ್ಟು? ಇಲ್ಲಿ ಸರಿಯಾದ ಉತ್ತರ ನೀವು ತಾವೇನು ಮಾಡಬೇಕು ಅಂದರೆ ಇಲ್ಲಿ 24 ರೂಪಾಯಿ 75 ಪೈಸೆಗೆ 6ರಿಂದ ಗುಣಾಕಾರ ಮಾಡಿದರೆ 148 ರೂಪಾಯಿ 50 ಪೈಸೆ ದೊರೆಯುತ್ತದೆ. ಇನ್ನು 45ನೇ ಪ್ರಶ್ನೆ, 3626 ಪ್ಲಸ್ 5243 ಇದನ್ನು ತಾವು ಸಂಕಲನ ಮಾಡಿದಾಗ 8869 ಬರುತ್ತದೆ. ಇನ್ನು 46ನೇ ಪ್ರಶ್ನೆ, 9000 ಮೈನಸ್ 5348 ಇದನ್ನು ತಾವು ವ್ಯವಕಲನ ಮಾಡಿದಾಗ 3652 ಬರುತ್ತದೆ. ಇನ್ನು 47ನೇ ಪ್ರಶ್ನೆಯನ್ನು ನೋಡಿದಾಗ ಆಯತಾಕಾರದ ಕೊಠಡಿಯ ನೆಲದ ಉದ್ದ 4 ಮೀಟರ್ ಮತ್ತು ಅಗಲ 3 ಮೀಟರ್ ಇದ್ದರೆ ಅದರ ಸುತ್ತಳತೆ ಎಷ್ಟು? ಇಲ್ಲಿ ಆಯತದ ಸುತ್ತಳತೆ ಕಂಡುಹಿಡಿಯಬೇಕಾದ್ರೆ ಇಲ್ಲಿ ಒಂದು ಸೂತ್ರ ಇದೆ, 2 ಉದ್ದ ಪ್ಲಸ್ 2 ಅಗಲ. ಅದನ್ನು ಆ ಸೂತ್ರವನ್ನು ಅನುಸರಿಸಿ ತಾವು ಲೆಕ್ಕವನ್ನು ಮಾಡಿದಾಗ ಅಥವಾ ಈ ಸಮಸ್ಯೆಯನ್ನು ಬಗೆಹರಿಸಬಹುದು. ಇಲ್ಲಿ ಸರಿಯಾದ ಉತ್ತರ 14 ಮೀಟರ್ ಆಗುತ್ತದೆ. ಇನ್ನು 48ನೇ ಪ್ರಶ್ನೆ, ಚೌಕಾಕಾರದ ಕೊಠಡಿಯ ಉದ್ದ 6 ಮೀಟರ್ ಆದರೆ ಅದರ ವಿಸ್ತೀರ್ಣ ಎಷ್ಟು? ಇಲ್ಲಿ ಚೌಕಾಕಾರದ ಕೊಠಡಿಯ ಉದ್ದವನ್ನು ಕೊಟ್ಟಿದ್ದಾರೆ. ಒಂದು ಚೌಕ ಇರುವಂತಹ ಒಂದು ಕೊಠಡಿ ಇದೆ, ಅದರ ಉದ್ದವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ಸೂತ್ರ ಇದೆ, ಅದಕ್ಕೊಂದು ಏನು, ಚೌಕಾಕಾರದ ಕೊಠಡಿ ಉದ್ದದ ವಿಸ್ತೀರ್ಣವನ್ನು ಕಂಡುಹಿಡಬೇಕಾದಾಗ ಅದರದ್ದು ಸೂತ್ರವನ್ನು ಅನುಸರಿಸಿ ತಾವು ಕಂಡುಹಿಡಬೇಕು. ಚೌಕದ ವಿಸ್ತೀರ್ಣ = ಇಲ್ಲಿ ಉದ್ದ ಇಂಟು ಉದ್ದ. ಹಾಗಾದರೆ ಇಲ್ಲಿ 6 ಮೀಟರ್ ಇದೆಯಲ್ಲ, ಅದಕ್ಕೆ 6ರಿಂದ ಗುಣಾಕಾರ ಮಾಡಿದರೆ 36 ಬರುತ್ತದೆ. ಇಲ್ಲಿ ಸರಿಯಾದ ಉತ್ತರ B ಆಗುತ್ತದೆ, 36 ಸ್ಕ್ವೇರ್ ಮೀಟರ್. ಇನ್ನು 49ನೇ ಪ್ರಶ್ನೆ, 3000 ಮೀಟರ್ಗಳನ್ನು ಕಿಲೋಮೀಟರ್ಗಳಾಗಿ ಪರಿವರ್ತಿಸಿದಾಗ 3 ಕಿಲೋಮೀಟರ್ ಆಗುತ್ತದೆ. 49ನೇ ಪ್ರಶ್ನೆ ಆಪ್ಷನ್ C. ಇನ್ನು 50ನೇ ಪ್ರಶ್ನೆ, 37,946ಗೆ ಎಷ್ಟನ್ನು ಸೇರಿಸಿದರೆ 91,603 ಆಗುತ್ತದೆ? ಇಲ್ಲಿ ಸರಿಯಾದ ಉತ್ತರ 53,697 ಆಪ್ಷನ್ A. ಇನ್ನು 51ನೇ ಪ್ರಶ್ನೆ, 1435/15 ಇದೆ, ಅಂದರೆ ಇಲ್ಲಿ 1435ಕ್ಕೆ 15ರಿಂದ ಭಾಗಿಸಬೇಕಾಗಿದೆ. ಇದರ ಭಾಗಲಬ್ಧವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಇದು ಭಾಗಾಕಾರ ಮಾಡಿದಾಗ ಇಲ್ಲಿ ಸರಿಯಾದ ಉತ್ತರ 95 ಬರುತ್ತದೆ. ಇನ್ನು 52ನೇ ಪ್ರಶ್ನೆ, ಬಣ್ಣ ಬಳಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ಇಲ್ಲಿ ನೋಡ್ರಿ, ಒಟ್ಟು 6 ಭಾಗಗಳಿವೆ, ಅದರಲ್ಲಿ ಒಂದು ಭಾಗವನ್ನು ಮಾತ್ರ ಬಣ್ಣವನ್ನು ಹಚ್ಚಿದ್ದಾರೆ. ಇಲ್ಲಿ ಆಪ್ಷನ್ ಯಾವುದಾಗುತ್ತೆ ಅಂದರೆ 6ನೇ ಒಂದು ಆಪ್ಷನ್ C ಆಗುತ್ತದೆ. ಇನ್ನು 53ನೇ ಪ್ರಶ್ನೆ, ಇವುಗಳಲ್ಲಿ ವಿಶಾಲ ಕೋನಕ್ಕೆ ಉದಾಹರಣೆ. ಇದು 4 ಆಪ್ಷನ್ಸ್ಗಳಲ್ಲಿ 3 ಆಪ್ಷನ್ಸ್ಗಳು ಲಘುಕೋನಕ್ಕೆ ಸಂಬಂಧಪಟ್ಟಿವೆ. ಇದು ಒಂದು ಆಪ್ಷನ್ C ಇದೆಯಲ್ಲ, 138 ಡಿಗ್ರಿ, ಇದು ವಿಶಾಲ ಕೋನಕ್ಕೆ ಉದಾಹರಣೆ ಆಗುತ್ತದೆ. ಇನ್ನು 54ನೇ ಪ್ರಶ್ನೆ, ಈ ಸಂಖ್ಯೆಯನ್ನು ಅಲ್ಪ ವಿರಾಮ ಚಿಹ್ನೆ ಉಪಯೋಗಿಸಿ ಸಂಖ್ಯೆಯ ರೂಪದಲ್ಲಿ ಬರೆಯಿರಿ. 65,718 ಆಪ್ಷನ್ D ಆಗುತ್ತದೆ. ಅದೇ ರೀತಿಯಾಗಿ 55ನೇ ಪ್ರಶ್ನೆ ನೋಡಿ, 3,746 × 23 ಇದನ್ನು ಗುಣಾಕಾರ ಮಾಡಿದಾಗ 86,158 ಬರುತ್ತದೆ. ಆಪ್ಷನ್ C ಆಗುತ್ತದೆ. ಇನ್ನು 56ನೇ ಪ್ರಶ್ನೆ, 10ನೇ 2 ಇದನ್ನು ದಶಮಾಂಶ ಭಿನ್ನರಾಶಿಯಲ್ಲಿ ಬರೆಯಿರಿ ಎಂದಾಗ ಇದು ಆಪ್ಷನ್ 0.2 ಬರುತ್ತದೆ. ಇನ್ನು 57ನೇ ಪ್ರಶ್ನೆ, 12, 24, 36, 48 ಮುಂದಿನ ಸಂಖ್ಯೆ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲೆಲ್ಲವೂ ಕೂಡ 12 ಹೆಚ್ಚಿಗೆ ಆಗ್ತಾ ಹೋಗಿದೆ, ಹೀಗಾಗಿ ಇದು 60 ಬರುತ್ತದೆ. ಇನ್ನು ಆಪ್ಷನ್ D ಆಗುತ್ತದೆ ಅದು. 58ನೇ ಪ್ರಶ್ನೆ, ಒಬ್ಬ ಉದ್ಯೋಗಿಯು ಕಾರ್ಖಾನೆಯೊಳಕ್ಕೆ 7:20 AM ಕೆಲಸಕ್ಕೆ ಹೋಗುತ್ತಾನೆ. ಕೆಲಸ ಮುಗಿಸಿ 3:20 AM ಕಾರ್ಖಾನೆಯಿಂದ ಹೊರಗೆ ಬರುತ್ತಾನೆ. ಹಾಗಾದರೆ ಅವನು ಕೆಲಸ ಮಾಡಿದ ಅವಧಿ ಎಷ್ಟು? ಇಲ್ಲಿ ನೋಡ್ರಿ, 7 ಗಂಟೆಯಿಂದ 7:20ರಿಂದ 3:20ರವರೆಗೆ ತಾವು ಇದನ್ನು ಲೆಕ್ಕ ಹಾಕಿದಾಗ 8 ಗಂಟೆ ಆಗುತ್ತದೆ. ಆಪ್ಷನ್ B. ಇನ್ನು 59ನೇ